ಬೆಂಗಳೂರಲ್ಲಿ ಕಿಲ್ಲರ್ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ. ಮಾರತ್ಹಳ್ಳಿಯಲ್ಲಿ ಬಿಎಂಟಿಸಿ ಬಸ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಸಾವಿಗೀಡಾಗಿದ್ದಾರೆ. ಮಾರತ್ಹಳ್ಳಿಯ ವರ್ತೂರು ಮುಖ್ಯ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಯಳಂಗೋವನ್ ಸೆಂಕತ್ತವಲ್ 43 ವರ್ಷ ಮೃತ ಬೈಕ್ ಸವಾರ. ಅಪಘಾತದಿಂದ ತಲೆ ಮುಖದ ಭಾಗಕ್ಕೆ ಬಲವಾದ ಪೆಟ್ಟು ಬೀಳುತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬೈಕ್ ಸವಾರ ಸಾವಿಗೀಡಾಗಿದ್ದಾನೆ. ಕುಂದಲಹಳ್ಳಿ ಜಂಕ್ಷನ್ ಕಡೆಯಿಂದ ಬೆಳ್ಳಂದೂರಿಗೆ ತೆರಳುತ್ತಾ ಇದ್ದ ಮೃತ ಸವಾರ ಅದೇ ಮಾರ್ಗದಲ್ಲಿ ಬರ್ತಾ ಇತ್ತು ಬಿಎಂಟಿಸಿ ಓಲ್ವೋ ಬಸ್. ಈ ವೇಳೆ ಡಿಕ್ಕಿ ಹೊಡೆದು ಕೆಳಗೆ ಬೀಳ್ತಾನೆ ಬೈಕ್ ಸವಾರ. ಅಪಘಾತದಿಂದ ತಲೆ ಹಾಗೂ ಮುಖದ ಭಾಗಕ್ಕೆ ಬಲವಾದ ಏಟಾಗಿರುತ್ತೆ. ಗಾಯಗೊಂಡಿದ್ದಂತಹ ವ್ಯಕ್ತಿಯನ್ನು ಆಸ್ಪತ್ರೆಗೂ ಕೂಡ ದಾಖಲಿಸಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬೈಕ್ ಸವಾರ ಸಾವಿಗೀಡಾಗಿದ್ದಾನೆ. ನಿನ್ನೆ ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಅಪಘಾತ HAL ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಿಲ್ಲರ್ ಬಿಎಂಟಿಸಿ ಬಸ್ಗಳಿಗೆ ಎಷ್ಟೋ ಜನ ಬಲಿ ಆಗ್ತಾನೆ ಇರ್ತಾರೆ. ಪಾದಚಾರಿಗಳು ಹೊರತಾಗಿಲ್ಲ, ಬೈಕ್ ಸವಾರರಂತೂ ಹೊರತಾಗೇ ಇಲ್ಲ. ಪದೇ ಪದೇ ಇಂತಹ ಘಟನೆಗಳು ನಡೀತಾನೆ ಇರುತ್ತೆ. ಇದೀಗ ಮತ್ತೊಂದು ಅಪಘಾತ, ಅದು ಕೂಡ ಸಾವಿನಲ್ಲಿ ಮುಂದೆ ಕೊನೆಯಾಗಿದೆ ಅಂತ ಹೇಳ್ಬೋದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ಬೈಕ್ ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಬಸ್ಗೆ ಮತ್ತೊಂದು ಬಲಿಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವಿಶ್ವನಾಥ್, ನೋಡ್ತಾ ಇದ್ದೀವಿ ಬೈಕ್ ಸವಾರರು ಸಾವಿಗೀಡಾಗೋದು ಮೊದಲೇನಲ್ಲ ಬೆಂಗಳೂರಿನಲ್ಲಿ, ಅದರಲ್ಲೂ ಬಿಎಂಟಿಸಿ ಬಸ್ಗೆ ಬಲಿಯಾಗ್ತಾರೆ, ಪಾದಚಾರಿಗಳೇ ಬಲಿಯಾಗ್ತಾರೆ. ಇದೀಗ ಮತ್ತೊಂದು ಸಾವಾಗಿದೆ, ಬೈಕ್ ಸವಾರ ಸಾವಿಗೀಡಾಗಿದ್ದಾನೆ. ಹೇಗೆ ನಡೆದಿತ್ತು ಈ ಅಪಘಾತ? ಜೊತೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾನೆ ಮೃತ ಬೈಕ್ ಸವಾರ. ಕುಟುಂಬಸ್ಥರಿಗೆ ಏನು ಹೇಳ್ತಾರೆ? ಡೀಟೇಲ್ಸ್ ನೋಡೋದಾದ್ರೆ. ಶಿಲ್ಪ, ಖಂಡಿತವಾಗ್ಲು ಈ ಬಿಎಂಟಿಸಿ ಸಾರಿಗೆಯನ್ನ ಬಿಎಂಟಿಸಿ ಅನ್ನೋದಕ್ಕಿಂತ BMTC ಅಂತಂದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಯಾಕಂತಂದ್ರೆ ಅನೇಕ ಸವಾರರು, ಬೈಕ್ ಸವಾರರಾಗಿರ್ಬಹುದು, ಪಾದಚಾರಿಗಳಾಗಿರಬಹುದು, ಅನೇಕ ಬಾರಿ ಬಿಎಂಟಿಸಿಗೆ ಬಲಿಯಾಗೋದನ್ನ ನಾವು ನೋಡ್ತಾನೆ ಇರ್ತೀವಿ. ರ್ಯಾಶ್ ಡ್ರೈವಿಂಗ್ ಆಗಿರಬಹುದು ಅಥವಾ ಬೇಕಾಬಿಟ್ಟಿಯಾಗಿ ಚಾಲನೆ ಮಾಡೋದಾಗಿರ್ಬಹುದು, ಈ ರೀತಿಯಾದಂತಹ ಚಾಲನೆ ಮಾಡಿ ಬಿಎಂಟಿಸಿ ಅನೇಕ ಪ್ರಾಣವನ್ನು ಕೂಡ ತೆಗೆದುಕೊಳ್ತಾನೆ ಇರುತ್ತೆ. ಮೊನ್ನೆ ತಾನೇ ತಾಯಿ ಮಗು ಕೂಡ ಮೃತಪಟ್ಟಿದ್ರು. ಬೈಕ್ ಸವಾರರು ಹಾಗೇನೆ ಪಾದಚಾರಿಗಳಿಗೂ ಗುದ್ಕೊಂಡು ಹೋಗುವಂತಹ ಕೆಲಸ ಕೂಡ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಈಗ ತಮಿಳುನಾಡು ಮೂಲದ ಯಳಂಗೋವನ್ನ ಸೆಕಂತವಲ್ ಅನ್ನೋನು 43 ವರ್ಷ ಏನು ಮೃತಪಟ್ಟಿದ್ದಾರೆ ಈ ಬೈಕ್ ಸವಾರ. ಮಾರತಳ್ಳಿಯ ವರ್ತೂರು ಮುಖ್ಯ ರಸ್ತೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಕುಂದಲಹಳ್ಳಿ ಜಂಕ್ಷನ್ ಕಡೆಯಿಂದ ಬೆಳ್ಳಂದೂರಿಗೆ ಈ ಮೃತ ವ್ಯಕ್ತಿ ತೆರಳುತ್ತಾ ಇರ್ತಾರೆ. ಅದೇ ಮಾರ್ಗದಲ್ಲಿ ಬರ್ತಾ ಇದ್ದಂತಹ ಬಿಎಂಟಿಸಿ ಓಲ್ವೋ ಬಸ್ ಈತನಿಗೆ ಡಿಕ್ಕಿ ಹೊಡೆದಿರುವಂತದ್ದು. ಈ ವೇಳೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದ್ಬಿಟ್ಟಿದ್ದಾರೆ ಸವಾರ. ಅಪಘಾತದಿಂದ ತಲೆ ಹಾಗೂ ಮುಖದ ಭಾಗಕ್ಕೆ ಹೆಲ್ಮೆಟ್ ಧರಿಸಿದ್ರು ಕೂಡ ಗಂಭೀರವಾಗಿ ಗಾಯ ಆಗಿದೆ. ಹೀಗಾಗಿ ಸ್ಥಳೀಯರು ಕೂಡ ತಕ್ಷಣಕ್ಕೆ ಆತನ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಕೂಡ ಆಗಿದೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಬೈಕ್ ಸವಾರ ಕೂಡ ಮೃತಪಟ್ಟಿರುವಂತದ್ದು. ಇನ್ನು ನಿನ್ನೆ ಬೆಳಗ್ಗೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕೆ HAL ಸಂಚಾರಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಈತನ ಮೃತರ ಸಂಬಂಧಿಕರು ಕೂಡ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅವ್ರ ಕುಟುಂಬಕ್ಕೂ ಕೂಡ ಇವರೇ ಆಧಾರ ಸ್ತಂಭವಾಗಿದ್ರಂತೆ. ಎಲ್ಲ ಇಡೀ ಕುಟುಂಬವನ್ನ ಸಾಕುವಂತಹ ಜವಾಬ್ದಾರಿಯನ್ನ ಇವರೇ ಹೊತ್ಕೊಂಡಿದ್ರು. ಆದ್ರೆ ಇಡೀ ಕುಟುಂಬಸ್ಥರು ಈಗ ಇವರು ಮೃತಪಟ್ಟಿದ್ರಿಂದ ಕಂಗಾಲಾಗಿರುವಂತದ್ದು. ಕಂಪ್ಲೀಟ್ ಆಗಿ ಬಿಎಂಟಿಸಿ ಚಾಲಕ ಏನಿದ್ದಾನೆ, ಓಲ್ವೋ ಬಸ್ ಚಾಲಕ, ಆತನ ನಿರ್ಲಕ್ಷ್ಯವೇ ಈ ಒಂದು ಅಪಘಾತಕ್ಕೆ ಕಾರಣ ಅನ್ನೋ ಒಂದು ಮಾತುಗಳನ್ನು ಕೂಡ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಕೂಡ HAL ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪದೇ ಪದೇ ಬಿಎಂಟಿಸಿ ಬಸ್ಗಳಿಗೆ ಅನೇಕರು ಬಲಿ ಆಗ್ತಾನೆ ಇದ್ದಾರೆ. ಇಷ್ಟಾದ್ರೂ ಕೂಡ ಬಿಎಂಟಿಸಿ ಇಲಾಖೆ ಈ ಚಾಲಕರೇನಿದ್ದಾರೆ ಅವರಿಗೆ ಸರಿಯಾದಂತಹ ಕ್ಲಾಸ್ ಅನ್ನ ಮತ್ತು ಸರಿಯಾಗಿ ಡ್ರೈವ್ ಮಾಡಿ ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾ ಇದೆಯಲ್ಲವಂತೂ ನಿಜವಾಗ್ಲೂ ಕೂಡ ದೊಡ್ಡ ಮನಸ್ಸಿನ ಚರ್ಚೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಸದ್ಯಕ್ಕಂತೂ ಅಮಾಯಕ ಪ್ರಾಣ ಹಾರಿ ಹೋಗಿದೆ. ಈ ಕುಟುಂಬಸ್ಥರಿಗೆ ಯಾರು ದಿಕ್ಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕುಟುಂಬಸ್ಥರಿಗೂ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಶಿಲ್ಪ, ಸದ್ಯಕ್ಕೆ ಈ ಮೃತದೇಹವನ್ನ ಈಗ ಮರಣೋತ್ತರ ಪರೀಕ್ಷೆ ನಂತರ ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರವಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ. ನೋಡಿ, ಬಿಎಂಟಿಸಿ ಕಿಲ್ಲರ್ ಬಿಎಂಟಿಸಿಗಳಾಗ್ಬಿಟ್ಟಿದ್ದಾರೆ. ಸೊ ಡ್ರೈವರ್ಗಳು ಕೂಡ ಜಾಗರೂಕತೆಯಿಂದ ಬಸ್ ಓಡಿಸ್ಬೇಕು. ತದ್ವಾ ಏನು ಅವ್ರ ಹತ್ರ ಇರೋದು ಓಲ್ವೋ ಬಸ್ಸು, ಓಲ್ವೋ ಕಾರ್ ಇದೆ ಅನ್ನೋ ರೇಂಜಿಗೆ ಓಡಿಸ್ತಾ ಇರ್ತಾರೆ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ. ಸ್ಪೀಡಿಗೆ ಬ್ರೇಕ್ ಹಾಕಬೇಕಾಗತ್ತೆ. ಯಾವುದು ಕಡೆ ಎಲ್ಲಂದ್ರಲ್ಲಿ ನುಗೋದನ್ನು ಬಿಡಬೇಕಾಗತ್ತೆ. ಜೊತೆಗೆ ಚಾಲಕರು ಸ್ವಲ್ಪ ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಬೇಕು. ಇಲ್ಲಾಂದರೆ ಇಂತಹ ಘಟನೆಗಳಿಂದ ಜೀವವೇ ಹೋಗುವ ಸಾಧ್ಯತೆ ಇರುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.